ನಮಸ್ಕಾರ, R5 ನ್ಯೂಸ್ಗೆ ಸ್ವಾಗತ. ಸಂಡೂರು ಬಿಜೆಪಿ ಕಚೇರಿಯಲ್ಲಿ ಇಂದು ಮಾಜಿ ಸಂಸದರು ದೇವೇಂದ್ರಪ್ಪ ಇವರು ಆಶ್ಚರ್ಯ ರೀತಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ದರು. ಯಾವ ಗ್ರಾಮದಲ್ಲಿ ಮಾಡ್ತಿದ್ರು? ಎಲ್ಲ ಪಂಚಾಯತ್ಗೂ ಒಂದೊಂದು ಲೈಟ್ ಹಾಕ್ಸಿದ್ವಿ. ಕೆಲವೊಂದು ಇದರಾಗ SC/ST ಫಂಡ್ಸ್ ನಾವು ಹಾಕ್ಸಿದ್ವಿ. ಹಾಕ್ಸಿ ರಸ್ತೆ ಅವನ್ನೆಲ್ಲ ಇಲ್ಲಿ ನಾವು ಸುಮಾರು ಈ ಕೊರೋನಾ ಹೋದಿಂದೆ ನಾವು 1,83,00,000 ಇಲ್ಲಿಗೆ ಹಾಕಿದ್ವಿ. ಹೌದು, ಕೈ ಬಿಟ್ಟಿದೆ. ಅದನ್ನು ಇವತ್ತು ಇಡೀ ತಾಲೂಕಿನಲ್ಲಿ ಯಾವ ಮಹಾನ್ ವ್ಯಕ್ತಿಗಳು ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡಿಲ್ಲ. ಯಾಕಂತಂದ್ರೆ ಇವತ್ತು ಸರ್ಕಾರ ಅದನ್ನ ಕೈ ಬಿಟ್ಟಿದೆ. ಇವತ್ತು ಅನಾದಿನ ಇರ್ಬೋದು, ಅನಾದಿನಕ್ಕೆ ಮಾತ್ರ AW ಅನಾದಿನಕ್ಕೆ ಮಾತ್ರ ಇವತ್ತು ಮಾರ್ಗಸೂಚಿ ಐತೆ. ಸಕ್ರಮ ಅಡಿಯಲ್ಲಿ VAW ಕೈಯಾದ ಅನ್ವೇಸ್ಟ್ ಲ್ಯಾಂಡ್ ಇವತ್ತು ಅಂದಿನ ಕಾಲದ ಅನ್ವೇಸ್ಟ್ ಲ್ಯಾಂಡ್ ಆಗಿತ್ತು. ಇವತ್ತಿನ ದಿನ ಅದು ಸಮತಟ್ಟ ಲ್ಯಾಂಡ್ ಆಗಿ ಇವತ್ತು ನಮ್ಮ ರೈತರು ಅದರಲ್ಲಿ ಬೋರುಗಳು ಹಾಕ್ಸ್ಕೊಂಡು ಅದರಲ್ಲಿ ಫಲವತ್ತಾದ ಬೋರುಗಳನ್ನು ಮಾಡಿಕೊಂಡು ಉಳೆ ಮಾಡ್ತಾರ. ಇಂದಿನ ಸರ್ಕಾರದಲ್ಲಿ ಕೂಡ ಅದರಲ್ಲಿ ಪಟ್ಟ ಕೊಟ್ಟಿರ್ತಕ್ಕಂಥ ಕೂಡ ಪಾಣಿಯಲ್ಲಿ ಎಂಟ್ರಾಗಿದ್ದಾವ. ಇವತ್ತು ಮಾರ್ಗಸೂಚಿ ಕೈ ಬಿಟ್ಟಿದೆ ರಾಜ್ಯ ಸರ್ಕಾರ. ಅದರ ಸಂಬಂಧ ಇವತ್ತು ನಾವು ಬಹುದೊಡ್ಡ ಹೋರಾಟವನ್ನು ಮಾಡಿ ರಾಜ್ಯಕ್ಕೆ ಗಮನ ಸೆಳೆದು ಸಂಡೂರಿನಲ್ಲಿ ಪಕ್ಷ ನಮ್ಮ ಕುಟುಂಬಕ್ಕೆ ಟಿಕೆಟ್ ನೀಡಿದರು ಅಥವಾ ಬೇರೆ ಅಭ್ಯರ್ಥಿಗೆ ಟಿಕೆಟ್ ನೀಡಿದರು. ಅವರನ್ನು ಪಕ್ಷದ ಕಾರ್ಯಕರ್ತರು, ನಾಯಕರು ಎಲ್ಲರೂ ಒಟ್ಟಾಗಿ ಈ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುತ್ತೇವೆ ಎಂದು ತಿಳಿಸಿದರು. ವರದಿ KR ಕುಮಾರ್.